ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮೈಸೂರು ಪ್ಯಾಲೇಸಿಂದ 15ನೇ ಕಿಲೋಮೀಟರ್ ಡಿಸ್ಟೆನ್ಸ್, ಟಿ ನರಸೀಪುರ ರೋಡ್ ಮಾರ್ಗ. 1.5 ಎಕರೆ ರೆಕಾರ್ಡಲ್ಲಿ ಮೆನ್ಷನ್ ಆಗಿದೆ. ಒತ್ತುವರಿ ಸೇರಿ 2 ಎಕರೆ ಹತ್ತತ್ರ ನೋಡಿ. ಲೆಫ್ಟ್ ಸೈಡಲ್ಲಿ ಮೆಶ್ ಫೆನ್ಸಿಂಗ್ ಮಾಡಿದಾರಲ್ಲ, ಈ ಥರ ಫೆನ್ಸಿಂಗ್ ಮಾಡಿದ್ದಾರೆ. 2 ಎಕರೆ ಹತ್ತತ್ರ ಬರುತ್ತೆ. ಬಟ್ 1.5 ಎಕರೆ ಮೆನ್ಷನ್ ಆಗಿದೆ ನೋಡಿ. ಈ ಥರ ಗೇಟ್ ಇದೆ, ಎಂಟ್ರೆನ್ಸ್ ಗೇಟ್. ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಇದು ವಾಚ್ಮೆನ್ಗೆ ಮನೆ. ಮತ್ತು ಆ ಕಡೆ ಬ್ಲೂ ಕಾಣ್ತಾ ಇದೆಯಲ್ಲ, ಅದು ಕುದುರೆ ಕೂಡಾಕೋಕ್ಕೆ ಶೆಡ್ ಮಾಡಿರೋದು. ವಾಸದ ಮನೆ ಇಲ್ಲಿ ಕಾಣ್ತಾ ಇದೆ ನೋಡಿ. ಇದು ವಾಸದ ಮನೆ, RCC ಮನೆ, 2 BHK, 30-40ಗಿಂತ ದೊಡ್ಡ ಮನೆ. 2 ಬೆಡ್ರೂಮ್ ಇದೆ, 2 ಬೆಡ್ರೂಮ್ಗೆ ಅಟ್ಯಾಚ್ ಇದೆ. RCC ಹಾಕಿದ್ದಾರೆ. RCC 11 ಫೀಟ್ಗೆ ಹಾಕಿದ್ದಾರೆ, ಹೈಟಲ್ಲಿ ಹಾಕಿದ್ದಾರೆ. ಮತ್ತು ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ಲೆಫ್ಟ್ ರೈಟ್ ಎಲ್ಲ ಸುತ್ತ ಗಾರ್ಡನ್ ಆಜುಬಾಜು ಕಾಣ್ತಾ ಇದೆಯಲ್ಲ, ತೋಟ. ಇದೆಲ್ಲ ಹಣ್ಣಿನ ಗಿಡ ಹಾಕಿದ್ದಾರೆ, ಎಲ್ಲ ಥರದ್ದು ಅಸಾರ್ಟೆಡ್ ಟ್ರೀಸ್ ಹಾಕಿದ್ದಾರೆ. ಈ ಮೋಸಂಬಿ, ಕಿತ್ತಳೆಹಣ್ಣು, ದಾಳಿಂಬೆ, ಸೀಬೆ, ಮಾವು ಇದೆಲ್ಲ ಹಾಕಿ ಅದ್ರ ಮಧ್ಯದಲ್ಲಿ ತೆಂಗು ಹಾಕಿದ್ದಾರೆ. ಈ ಥರ ಗಾರ್ಡನ್ ಮಾಡಿದ್ದಾರೆ. ಇದರದ್ದು ಬೆಲೆ ಹೇಳ್ತಾರೆ 3.25 ಕೋಟಿ. ಇದು ರೆಸಾರ್ಟ್ಗೂ ಸೂಟಬಲ್ ಇದೆ, ಫಾರ್ಮ್ ಹೌಸ್ಗೂ ಸೂಟಬಲ್ ಇದೆ ನೋಡಿ. ಇದೆಲ್ಲ ಲೈಟಿಂಗ್ ಮಾಡಿರೋದು. ಲೈಟಿಂಗ್ ಮಾಡಿ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗಂಟೆ ಇರ್ತಾಯಿದ್ದಿದ್ರೆ ಆರಾಮಾಗಿ ಲೈಟಿಂಗ್ ತೋರಿಸ್ಬೋದಾಗಿತ್ತು, ಚೆನ್ನಾಗಿರ್ತಾಯಿತ್ತು. ಈಗ ಬೆಳಕಿದೆ, ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ನೀರಿನ ಸೌಕರ್ಯ ಚೆನ್ನಾಗಿದೆ. ಪಕ್ಕದಲ್ಲೇ ಒಂದು ಕೆನಾಲ್ ಇದೆ. ನೋಡಿ, ಈ ಕಡೆಯಿಂದ ವಾಚ್ಮನ್ ಮನೆ ಕಡೆ ಹೋಗೋಕ್ಕೆ ರಸ್ತೆ ಇದೆ. ಈ ಥರ ದೊಡ್ಡ ಮನೆ ಒಂದಿದೆ. ರೆಸಾರ್ಟ್ ಮಾಡೋಕ್ಕೆ ಇಲ್ಲಿ ಒಂದು ಲೇಕ್ ಇದೆ. ಆ ಲೇಕಲ್ಲಿ ಬೋಟಿಂಗ್ ಎಲ್ಲ ಇದೆ. ಅಲ್ಲಿಗೆ ಎಲ್ಲ ಟ್ರಿಪ್ ಕರ್ಕೊಂಡು ಹೋಗೋಕ್ಕೂ ಆಯ್ತದೆ. ಮತ್ತು ಇಲ್ಲಿ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಫಾರೆಸ್ಟ್ ಥರ ಇದೆ, ಚಿಕ್ಕದು ಒಂದು ಫಾರೆಸ್ಟ್ ಇದೆ. ಅಲ್ಲಿ ಅನಿಮಲ್ಸ್ ಏನಿಲ್ಲ. ಆ ಥರ ಜಾಗದಲ್ಲಿ ಟ್ರಿಪ್ ಎಲ್ಲ ಕರ್ಕೊಂಡು ಹೋಗೋಕ್ಕೆ ಚೆನ್ನಾಗಿರ್ತದೆ. ರೆಸಾರ್ಟಲ್ಲಿ ಬರ್ತಾರಲ್ಲ ಅಂಥವ್ರಿಗೆ ರೌಂಡ್ ಹೊಡ್ಸೋಕ್ಕೆ. ನೋಡಿ, ಇದು ದೊಡ್ಡದು ಲಿವಿಂಗ್. ಇದೊಂದು ಬೆಡ್ರೂಮ್. ಎದುರುಗಡೆದು ಪೂಜಾ ರೂಮ್. ಲೆಫ್ಟ್ ಸೈಡಲ್ಲಿ ಕಿಚನ್. ಇಲ್ಲಿ ಎಲ್ಲನೂ ಇದೆ. ಬರೀ ಕಿಚನ್ದು ಅಡುಗೆ ಸಾಮಾನು ತಗೊಂಡು ಬಂದರೆ ಸಾಕು. ನೋಡಿ, 2ನೇ ಬೆಡ್ರೂಮ್ ಇದು. 2 ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮು, ಡ್ರೆಸ್ಸಿಂಗ್ ರೂಮ್ ಎಲ್ಲ ಇದೆ. ನೋಡಿ, ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ. ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಮೆಟೀರಿಯಲ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. RCC ಹೈಟು 11 ಫೀಟ್ ಇದೆ ನೋಡಿ. ಇದೊಂದು ಡ್ರೆಸ್ಸಿಂಗ್ ರೂಮು, ಒಳಗಡೆ ಅಟ್ಯಾಚ್ ಬಾತ್ರೂಮ್. ಯಾರೋ ಹೋಗಿದ್ದಾರೆ, ಸೊ ಅದಕ್ಕೋಸ್ಕರ ನಾನು ಆ ಕಡೆ ಹೋಗಿಲ್ಲ. ಆ ಥರದ್ದು ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆಯಲ್ಲ, ಅದರಲ್ಲೂ ಸೇಮ್ ಅದೇ ಥರ ಮಾಡಿದ್ದಾರೆ. ನೋಡಿ, ಈ ಬೆಡ್ರೂಮ್ ಇದೆಯಲ್ಲ, ಸೇಮ್ ಇದೇ ಥರ ಆ ಬೆಡ್ರೂಮನ್ನು ಇರೋದು. ಈ ಬೆಡ್ರೂಮ್ ನೋಡಿದ್ರೆ ಆ ಬೆಡ್ರೂಮ್ ನೋಡ್ದಂಗೆ. ನೋಡಿ, ಡ್ರೆಸ್ಸಿಂಗ್ ರೂಮು. ಅಲ್ಲೂ ಹಿಂಗೆ ಇದೇ ಥರ ಇರೋ ಡ್ರೆಸ್ಸಿಂಗ್ ರೂಮು. ಮೇಲ್ಗಡೆ ರಾಫ್ಟ್ ಕೂಡ ಇದೆ. ಆಮೇಲೆ ಡ್ರೆಸ್ಸಿಂಗ್ ಮಾಡೋಕ್ಕೆಲ್ಲ ಸೌಲಭ್ಯ ಚೆನ್ನಾಗಿದೆ. ಮತ್ತು ಇದು ಅಟ್ಯಾಚ್ ಬಾತ್ರೂಮ್. ಅಲ್ಲೂ ಅಟ್ಯಾಚ್ ಬಾತ್ರೂಮ್ ಇತ್ತು ಆ ಬೆಡ್ರೂಮಲ್ಲಿ. ಡ್ರೆಸ್ಸಿಂಗ್ ಟೇಬಲ್. ನೋಡಿ, ತೋಟದಲ್ಲಿ ಗಾರ್ಡನ್ ಮಧ್ಯದಲ್ಲಿರೋದು. ರೈಟ್ ಸೈಡ್, ಲೆಫ್ಟ್ ಸೈಡ್, ಬ್ಯಾಕ್ ಸೈಡ್ ಎಲ್ಲ ಇದು ತೋಟನೇ ಇರೋದು. ಹಣ್ಣಿನ ಗಿಡ ಹಾಕಿದ್ದಾರೆ. ಅದರಲ್ಲಿ ಜಾಸ್ತಿ ಕೋಕೋನಟ್ ಇದೆ. ಕೋಕೋನಟ್ ಬಿಟ್ಟರೆ ಮ್ಯಾಂಗೋ, ಮೋಸಂಬಿ ಈ ಥರದ್ದೆಲ್ಲ ಹಾಕಿದ್ದಾರೆ. ವಾಟರ್ ಆಪಲ್. ಇಲ್ಲಿ ನೈಟ್ ಟೈಮಲ್ಲಿ ಲೈಟಿಂಗ್ ಹಾಕ್ತಾರೆ. ಲೈಟಿಂಗ್ ಹಾಕಿದ್ರೆ
ಭಾಳ ಚೆನ್ನಾಗಿ ಕಾಣ್ತಿದೆ. ಇದಕ್ಕೆಲ್ಲ ಕೆಮಿಕಲ್ ಗೊಬ್ಬರ ಹಾಕಲ್ಲ, ಎಲ್ಲ ನ್ಯಾಚುರಲ್ ಗೊಬ್ಬರದ ಗಿಡ ಬರ್ತದೆ, ಅದು ಗಿಡ ಬೆಳೆಸಿ